ಎಲ್ಲರಿಗೂ ನಮಸ್ಕಾರ. ಮಧುಮೇಹವನ್ನ ಕೇವಲ ಡಯಟ್ ಅಂದ್ರೆ ಆಹಾರ ಪದ್ಧತಿಯಿಂದಾನೇ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಲು ಸಾಧ್ಯನಾ? ಇದು ಕೇಳೋಕೆ ಸ್ವಲ್ಪ ದಿಟ್ಟವಾದ ವಾದ ಅನ್ಸ್ಬೋದು, ಆದ್ರೆ ಒಂದು ಮೂಲವು ಇದು ಹೇಗೆ ಸಾಧ್ಯ ಅಂತ ವಾದಿಸುತ್ತೆ. ಬನ್ನಿ, ಇವತ್ತು ನಾವು ಇದನ್ನೇ ಈ ಮೂಲದ ಸ್ವಲ್ಪ ಮುಖ್ಯ ಆಳವಾಗಿ ವಾದವೇ ನೋಡೋಣ. ಇಲ್ಲಿದೆ ನೋಡಿ. ಮಧುಮೇಹ ಅನ್ನೋದು ಒಂದು ರೋಗ ಅಲ್ಲ, ಬದಲಾಗಿ ಅದು ಒಂದು ಆಹಾರದ ಅಸ್ವಸ್ಥತೆ. ಈ ಒಂದು ಸಾಲು ಮಧುಮೇಹದ ಬಗ್ಗೆ ನಮ್ಮ ಯೋಚನಾ ಲೆಹರಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿರುತ್ತೆ. ಮೊದಲಿಗೆ ಇದು ನಿಜವಾಗ್ಲೂ ಹಿಮ್ಮೆಟ್ಟಿಸಬಹುದಾದ ಅಸ್ವಸ್ಥತೆಯಾ ಅಂತ ನೋಡೋಣ. ಆಮೇಲೆ ತರಕಾರಿಗಳ ಪಾತ್ರವೇನು, ಯಾವ ಧಾನ್ಯಗಳು ಮತ್ತು ಸ್ನ್ಯಾಕ್ಸ್ಗಳು ಸರಿ, ಹಾಗೂ ಕೊನೆಯದಾಗಿ ಒಂದು ದಿನದ ಸಂಪೂರ್ಣ ಆಹಾರ ಯೋಜನೆ ಹೇಗಿರಬೇಕು ಅನ್ನೋದನ್ನ ಚರ್ಚಿಸೋಣ. ಸರಿ, ಮೊದಲನೇ ವಿಭಾಗಕ್ಕೆ ಬರೋಣ. ಇಲ್ಲಿ ನಾವು ಮೂಲದ ಪ್ರಮುಖ ವಾದದ ಬಗ್ಗೆ ಮಾತಾಡೋಣ. ಅಂದರೆ ಮಧುಮೇಹವನ್ನು ಒಂದು ಶಾಶ್ವತವಾದ ಕಾಯಿಲೆ ಅಂತ ನೋಡೋ ಬದಲು ಅದನ್ನ ನಮ್ಮ ಆಹಾರ ಪದ್ಧತಿಯಿಂದ ಉಂಟಾದ ಮತ್ತು ಅದರಿಂದಲೇ ಸರಿಪಡಿಸಬಹುದಾದ ಒಂದು ಸಮಸ್ಯೆ ಅಂತ ಪರಿಗಣಿಸೋದು. ಈ ಮೂಲದ ಸಂಪೂರ್ಣ ವಾದ ನಿಂತಿರೋದೇ ಈ ವ್ಯಾಖ್ಯಾನದ ಮೇಲೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಸಮಸ್ಯೆ ಎಲ್ಲಿದೆಯೋ ಪರಿಹಾರನೂ ಅಲ್ಲೇ ಹುಡುಕ್ಬೇಕು ಅಂತ. ಅದು ನಮ್ಮ ಊಟದಲ್ಲಿ. ಈಗ ಬರೋಣ ಅಸಲಿ ವಿಷಯಕ್ಕೆ. ಮೂಲ ಹೇಳೋ ಪ್ರಕಾರ ನಮ್ಮ ಅಡುಗೆ ಮನೆಯಲ್ಲೇ ಒಂದು ದೊಡ್ಡ ಶಸ್ತ್ರಾಗಾರ ಇದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡೋಕೆ ಯಾವೆಲ್ಲ ತರಕಾರಿಗಳು ಸಹಾಯ ಮಾಡುತ್ತವೆ ಅಂತ ನೋಡೋಣ ಬನ್ನಿ. ಮೊದಲನೇ ಅಸ್ತ್ರ ಯಾವುದು ಅಂದ್ರೆ ಕುಂಬಳಕಾಯಿ. ಇದನ್ನ ಪೇಠ ಅಥವಾ ಕದ್ದು ಅಂತಾನೂ ಕರೀತಾರೆ. ಮೂಲದ ಪ್ರಕಾರ ಇದರಿಂದ 4 ಮುಖ್ಯವಾದ ಪ್ರಯೋಜನಗಳಿವೆಯಂತೆ. ಇಲ್ ನೋಡಿ, ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಮೂಲವು ಕೇವಲ ಕುಂಬಳಕಾಯಿ ಅಂತ ಹೇಳಿ ಸುಮ್ನಾಗಿಲ್ಲ. ಅದರ ಬೀಜಗಳು, ತಿನ್ನಬಹುದಾದ ಸಿಪ್ಪೆ ಅಷ್ಟೇ ಅಲ್ಲ, ಅದರಲ್ಲಿರುವ ಟ್ರಾಗೋಸೈಟ್ ತರಹದ ನಿರ್ದಿಷ್ಟ ಸಂಯುಕ್ತಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ ವಿರುದ್ಧ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ವಿವರಿಸುತ್ತೆ. ಕುಂಬಳಕಾಯಿ ಬೀಜಗಳ ಶಕ್ತಿ ಎಷ್ಟಿದೆ ನೋಡಿ. ಮೂಲವು 2018ರ ಒಂದು ಅಧ್ಯಯನವನ್ನ ಉಲ್ಲೇಖಿಸುತ್ತಾ, ಕುಂಬಳಕಾಯಿ ಬೀಜಗಳನ್ನ ತಿಂದ ನಂತರ ಊಟದ ನಂತರದ ಬ್ಲಡ್ ಶುಗರ್ ಲೆವೆಲ್ ಬರೋಬ್ಬರಿ 35% ಕಡಿಮೆ ಆಗಿತ್ತು ಅಂತ ಹೇಳುತ್ತೆ. ಅಬ್ಬಾ, 35% ಅಂದ್ರೆ ಸಣ್ಣ ಮಾತಲ್ಲ ಅಲ್ವಾ? ಮುಂದಿನದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಗಲಕಾಯಿ. ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಇದಕ್ಕೆ ದೊಡ್ಡ ಸ್ಥಾನವಿದೆ. ಅಷ್ಟೇ ಅಲ್ಲ, ಆಧುನಿಕ ಅಧ್ಯಯನಗಳ ಪ್ರಕಾರ ಕೂಡ ಇದು ಮೇದೋಜ್ಜೀರಕ ಗ್ರಂಥಿಯ ಅಂದ್ರೆ ಪ್ಯಾಂಕ್ರಿಯಾಸ್ನ ಕಾರ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ ಅಂತ ಮೂಲ ಹೇಳುತ್ತೆ. ಆದ್ರೆ ಇದರ ಕಹಿ ರುಚಿ ಅದೇ ದೊಡ್ಡ ಚಾಲೆಂಜ್. ಅದಕ್ಕೂ ಒಂದು ಉಪಾಯ ಎಲ್ಲಿದೆ. ಒಂದು ಹಾಗಲಕಾಯಿಯನ್ನ ಶುಂಠಿ ಜೊತೆ ಬ್ಲೆಂಡ್ ಮಾಡಿ ಸೋಸಿ ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಮತ್ತೆ ನಿಂಬೆ ರಸ ಹಾಕಿದ್ರೆ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಮೂಲ ಸಲಹೆ ನೀಡುತ್ತೆ. ಈ ಲಿಸ್ಟ್ನಲ್ಲಿ 3ನೇಯದು ಬೆಂಡೆಕಾಯಿ. ಇದರಲ್ಲಿ ಮಧುಮೇಹವನ್ನ ನಿರ್ವಹಿಸೋಕೆ ಬೇಕಾದ ನಿರ್ದಿಷ್ಟ ಸಂಯುಕ್ತಗಳು ಮತ್ತೆ ಅದರ ಬೀಜಗಳು ಕೂಡ ತುಂಬಾನೇ ಪ್ರಯೋಜನಕಾರಿ ಅಂತ ಮೂಲ ಹೇಳುತ್ತೆ. ಮೂಲವು ಕೇವಲ ಬೆಂಡೆಕಾಯಿ ಅಂತ ಹೇಳಿ ಸುಮ್ಮನಾಗಲ್ಲ. ಅದರಲ್ಲಿರುವ ಪಾಲಿಸ್ಯಾಕರೈಡ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಅಥವಾ 2021ನ ಅಧ್ಯಯನದಲ್ಲಿ ಹೇಳಿರುವ ಅದರ ಸಣ್ಣ ಬಿಳಿ ಬೀಜಗಳ ಬಗ್ಗೆಯೂ ವಿವರ ನೀಡುತ್ತೆ. ಇದೆಲ್ಲ ಸೇರಿ ಅದನ್ನ ಪರಿಣಾಮಕಾರಿ ಮಾಡುತ್ತೆ ಅನ್ನೋದು ಇದರ ವಾದ. ಸರಿ, ತರಕಾರಿಗಳ ಕಥೆ ಆಯ್ತು. ಈಗ ನಮ್ಮ ಡಯಟ್ನ ಇನ್ನೊಂದು ದೊಡ್ಡ ಭಾಗ ಅಂದ್ರೆ ಧಾನ್ಯಗಳು ಮತ್ತೆ ಸ್ನ್ಯಾಕ್ಸ್ ಕಡೆ ಗಮನ ಕೊಡೋಣ. ಇಲ್ಲಿ ಕೆಲವು ದೊಡ್ಡ ಬದಲಾವಣೆಗಳ ಬಗ್ಗೆ ಮೂಲ ಮಾತಾಡುತ್ತೆ. ನಮಗೆಲ್ಲ ಸಂಜೆ ಹೊತ್ತು ಏನಾದ್ರೂ ತಿನ್ಬೇಕು ಅನ್ಸುತ್ತೆ ಅಲ್ವಾ? ಬಿಸ್ಕೆಟ್ಟು, ಚಿಪ್ಸು. ಆದ್ರೆ ಅದಕ್ಕೆ ಆರೋಗ್ಯಕರ ಬದಲಿ ವ್ಯವಸ್ಥೆ ಏನು? ಇಲ್ಲಿದೆ ನೋಡಿ. ಬಿಸ್ಕೆಟ್ ಬದಲು ಹಣ್ಣು, ಮತ್ತೆ ನಟ್ಸ್. ಚಿಪ್ಸ್ ಬದಲು ಹುರ್ದ ಮಖಾನ. ಹೀಗೆ ಇಲ್ಲಿದ ದೊಡ್ಡ ಸವಾಲಿರೋದು. ಯಾಕಂದ್ರೆ ನಮ್ಮ ಊಟ ಅಂದ್ರೆ ಗೋಧಿ ಅಥವಾ ಅಕ್ಕಿ ಇಲ್ದೆ ಕಂಪ್ಲೀಟ್ ಆಗಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಆಳವಾಡಿ ಬೇರೂರಿದೆ. ಹಾಗಾದ್ರೆ ಇದಕ್ಕೆ ಪರ್ಯಾಯ ಇದೆಯಾ? ಖಂಡಿತ ಇದೆ ಅಂತ ಮೂಲ ಹೇಳುತ್ತೆ. 5 ಪ್ರಮುಖ ಸಿರಿಧಾನ್ಯಗಳಾದ ನವಣೆ, ಅರ್ಕ, ಸಾಮೆ, ಕೊರಲೆ ಮತ್ತು ಊದುಲು ಜೊತೆಗೆ ರೊಟ್ಟಿಗೆ ರಾಗಿ ಮತ್ತು ಜೋಳದ ಹಿಟ್ಟನ್ನ ಬಳಸೋಕೆ ಶಿಫಾರಸ್ ಮಾಡಲಾಗಿದೆ. ರಾಗಿ ರೊಟ್ಟಿ ಎಂದರೆ ಸಾಫ್ಟಾಗಿ ಬರಲ್ಲ ಅನ್ನೋ ಕಂಪ್ಲೇಂಟ್ ಇದೆಯಾ? ಅದಕ್ಕೊಂದು ಸಿಂಪಲ್ ಟೆಕ್ನಿಕ್ ಇಲ್ಲಿದೆ ನೋಡಿ. ಕುದಿಯೋ ನೀರಿಗೆ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ನಾದಿದ್ರೆ ರೊಟ್ಟಿ ಮೃದುವಾಗಿ ಬರುತ್ತೆ. ಓಕೆ, ಈಗ ಇಷ್ಟೆಲ್ಲ ತಿಳ್ಕೊಂಡ್ವಿ. ಕುಂಬಳಕಾಯಿ, ಹಾಗಲಕಾಯಿ, ರಾಗಿ ಇದನ್ನೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಅದಕ್ಕೊಂದು ಪ್ಲಾನ್ ಬೇಕಲ್ವಾ? ಮೂಲವು ಅದನ್ನು ಕೊಟ್ಟಿದೆ. ಈ ಯೋಜನೆಯಲ್ಲಿ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ತಂತ್ರ ಇದೆ. ಅದೇ 47% ಸಲಾಡ್ ಸ್ಟ್ರಾಟಜಿ. ಅಂದ್ರೆ ಪ್ರತಿ ಮುಖ್ಯ ಊಟಕ್ಕೂ ಮೊದಲು ಒಂದು ಪ್ಲೇಟ್ ಸಲಾಡ್ ತಿನ್ನೋದು ಅಷ್ಟೇ. ಮೂಲದ ಪ್ರಕಾರ ಇದು ಬ್ಲಡ್ ಶುಗರ್ ಅನ್ನು 47% ವರೆಗೂ ಕಡಿಮೆ ಮಾಡೋಕೆ ಸಹಾಯ ಮಾಡೋತಂತೆ.
ಈ ಸಲಾಡ್ನ ಪರಿಣಾಮ ಎಷ್ಟಿದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಊಟಕ್ಕೆ ಮುಂಚೆ ಕೇವಲ ಹಸಿ ಈರುಳ್ಳಿ ತಿಂದಿದ್ದಕ್ಕೆ ಬ್ಲಡ್ ಶುಗರ್ 40 ಪಾಯಿಂಟ್ಸ್ ಕಮ್ಮಿಯಾಗಿರೋದನ್ನ ಒಂದು ಅಧ್ಯಯನದಲ್ಲಿ ಗುರುತಿಸಲಾಗಿದೆ ಅಂತ ಮೂಲ ಹೇಳುತ್ತೆ. ಹಾಗಾದ್ರೆ ಒಂದು ದಿನದ ಮಾದರಿ ಊಟದ ಪಟ್ಟಿ ಹೇಗಿರುತ್ತೆ? ನೋಡಿ, ಬೆಳಿಗ್ಗೆ ಹಾಗಲ್ಕಾಯಿ ಜ್ಯೂಸಿಂದ ಶುರುವಾಗಿ ಮಧ್ಯಾಹ್ನ ಸಲಾಡ್ ಜೊತೆ ರಾಗಿರೊಟ್ಟಿ ಮತ್ತು ರಾತ್ರಿ ಸಿರಿಧಾನ್ಯದ ಖಿಚಡಿಯೊಂದಿಗೆ ಮುಗಿಯುತ್ತೆ. ಎಲ್ಲವನ್ನೂ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಲಾಗಿದೆ. ಇದೆಲ್ಲವನ್ನೂ ಕೇಳಿದ ಮೇಲೆ ಮೂಲದ ಕೊನೆಯ ಮಾತು ತುಂಬಾನೇ ಮುಖ್ಯವಾದದ್ದು. ಅಸಲಿ ಚಾಲೆಂಜ್ ಇರೋದು ಈ ಆಹಾರ ಪದ್ಧತಿಯಲ್ಲಿ ಅಲ್ಲ, ಬದಲಾಗಿ ಇದನ್ನ ಶಿಸ್ತಿನಿಂದ ಕನಿಷ್ಠ 3 ತಿಂಗಳಾದ್ರೂ ಪಾಲಿಸೋದ್ರಲ್ಲಿ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ತಪ್ಪು ಆಹಾರ ಪದ್ಧತಿಯೇ ಒಂದು ಸಮಸ್ಯೆಗೆ ಕಾರಣವಾದ್ರೆ ಸರಿಯಾದ ಆಹಾರ ಪದ್ಧತಿಯೇ ಅದಕ್ಕೆ ಪರಿಹಾರ ಆಗಬಲ್ಲದು ಅನ್ನೋದು ಮೂಲದ ವಾದ. ಹಾಗಾದ್ರೆ ಆರೋಗ್ಯದ ಕಡೆಗೆ ಇಡಬಹುದಾದ ಆ ಮೊದಲ ಸಣ್ಣ ಹೆಜ್ಜೆ ಯಾವುದು ಅಂತ ಯೋಚಿಸ್ಬೇಕಲ್ವಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.